ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುಸ್ ವರ್ಲ್ಡ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿನ್ ಕೀ ಚೈನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಪಲ್ ಕೀ ಚೈನ್ ಮಾಡ್ತಾಯಿದ್ದೀನಿ. ಲೆಟರ್ ಎಮ್, 2 ಲೆಟರ್ ಎಮ್. ನಾನಿಲ್ಲಿ ಬ್ಲೂ ಮತ್ತು ವೈಟ್ ಪಿಗ್ಮೆಂಟ್ಸ್ನ ಮಿಕ್ಸ್ ಮಾಡಿ ಮಾರ್ಬಲ್ ಎಫೆಕ್ಟ್ ಕೊಟ್ಬಿಟ್ಟು ಕೀ ಚೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಟರ್ದು. ಸೊ ನಾನೀಗ ಬ್ಲೂ ಮತ್ತು ವೈಟ್ ಪಿಗ್ಮೆಂಟ್ನ ರೆಸಿನ್ ಜೊತೆ ಮಿಕ್ಸ್ ಮಾಡಿಕೊಂಡು ನನಗೆ ಯಾವ ಥರ ಬೇಕೋ ಆ ಥರ ಪೋರ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಾರ್ಬಲ್ ಎಫೆಕ್ಟ್ ಕೊಡೋದಕ್ಕೆ. ಲಾಸ್ಟಲ್ಲಿ ನಿಮಗೆ ಅದು ವೈಟ್ ಆ್ಯಂಡ್ ಬ್ಲೂ ಮಿಕ್ಸ್ ಆಗಿ ಮಾರ್ಬಲ್ ಶೇಡಲ್ಲಿ ಬರುತ್ತೆ. ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ರೆಸಿನ್ ಆರ್ಟ್ ಹೇಗೆ ಮಾಡಬೇಕು ಅಂತ ಬೇಸಿಕ್ಕಿಂದ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಇನ್ನೂ ಡೀಟೇಲಾಗೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ. ಜಸ್ಟ್ ಏನು ಆರ್ಟ್ ವರ್ಕ್ ಮಾಡಿದ್ದೀನಿ ಅಂತ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ವೈಟ್ ಆ್ಯಂಡ್ ಅದು ಲೈಟ್ ಸೀ ಬ್ಲೂ ಶೇಡ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಈ ಥರ ಎಫೆಕ್ಟ್ ಇರುತ್ತೆ ಅದು. ಫೈನಲಿ ಈ ಥರ 24 hours ಡ್ರೈ ಮಾಡಿ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇದಕ್ಕೆ ಈಗ ಹೋಲ್ ಡ್ರಿಲ್ ಮಾಡಿಬಿಟ್ಟು ಕೀ ಚೈನ್ ರಿಂಗೆಲ್ಲ ಆ್ಯಡ್ ಮಾಡಬೇಕು. ಸೊ ನನಗೆ 2 ಲೆಟರ್ ಎಮ್ ಬೇಕಾಗಿರೋದ್ರಿಂದ ನಾನು 2 ಅದೇ ಥರ ಎಮ್ ಲೆಟರ್ ಮಾಡಿಕೊಂಡೆ. ಅದರ ಮೇಲೆ ಏನಾದರೂ ಪ್ಲೇನ್ ಇದೆ ಅಂತ ಏನಾದರೂ ಹಾಕೋಣ ಅಂತೇಳ್ಬಿಟ್ಟು ಈ ಥರ ಕಪಲ್ ಆಗಿರೋದ್ರಿಂದ ಕಿಂಗ್ ಮತ್ತು ಕ್ವೀನ್ ಟೆಕ್ಸ್ಟ್ನ ಆ್ಯಡ್ ಮಾಡೋಣ ಅಂತ ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ. ಈಗ 1 ಲೆಟರ್ ಎಮ್ಗೆ ಕಿಂಗ್ ಅಂತ ಹಾಕಿ ಇನ್ನೂ 1 ಲೆಟರ್ಗೆ ಕ್ವೀನ್ ಅಂತ ಹಾಕಿ ಮಾಡಿದ್ರೆ ಅದು ಕಪಲ್ ಕೀ ಬಂಚಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಕ್ರೌನ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಇನ್ನೂ ಲುಕ್ ಚೆನ್ನಾಗಿರುತ್ತೆ ಅಂತ ಕ್ರೌನ್ ಆ್ಯಡ್ ಮಾಡಿ ಆಮೇಲೆ ಒಂದು ಬಟರ್ಫ್ಲೈ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅದು ಲೈಟ್ ಒಂಥರ ಮಾರ್ಬಲ್ ಎಫೆಕ್ಟ್ ಇದೆ, ಬಟ್ ಅದು ಯಾಕೋ ವೀಡಿಯೋಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ರಿಯಲಾಗಿ ನೋಡಿದಾಗ ಮಾರ್ಬಲ್ ಎಫೆಕ್ಟ್ ಎಲ್ಲ ಚೆನ್ನಾಗಿತ್ತು, ನಾನು ಅಂದ್ಕೊಂಡು ಹಾಗೆ ಬಂದಿತ್ತು. ಮಾರ್ಬಲ್ ಎಫೆಕ್ಟ್ ಎಲ್ಲ ಹಾಕಿ ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿ ಈಗ ಕೀ ಚೈನ್ ಫೈನಲಿ ಈ ಥರ ರೆಡಿಯಾಗಿದೆ. ಇದಕ್ಕೆ ಕೀ ಚೈನ್ ಹುಕ್ ಹಾಕಿ ಅದಕ್ಕೆ ಕೀ ಚೈನ್ ಆ್ಯಡ್ ಮಾಡಿದ್ರೆ ಈಸಿಲಿ ಲೆಟರ್ ಕೀ ಚೈನ್ ರೆಡಿ ಆಗುತ್ತೆ. ಓಕೆ, ಫೈನಲಿ ಈ ಥರ ಕಾಣಿಸುತ್ತೆ ಅದು. ನನಗೆ ಫೈನಲ್ ರಿಸಲ್ಟ್ ತುಂಬಾ ಇಷ್ಟ ಆಯಿತು. ಹೋಪ್ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅನದರ್ ಲೆಟರ್ ಎಮ್ಗೆ ಕ್ವೀನ್ ಅಂತ ಹಾಕಿ ಕ್ರೌನ್ ಹಾಕಿ ಬಟರ್ಫ್ಲೈ ಆ್ಯಡ್ ಮಾಡಿದ್ದೀನಿ ಈ ಥರ. ಸೊ 2 ಲೆಟರ್ ಕೀ ಚೈನ್ ರೆಡಿ ಆಯಿತು. ಇದು ಕಪಲ್ ಕೀ ಚೈನ್ ಆ್ಯಕ್ಚುಲಿ. ಸೊ ಈ ಥರ ಮಾಡಿದೆ. ಸೊ ಕೀ ಚೈನ್ ರೆಡಿ ಆದಮೇಲೆ ಇನ್ನೇನಿದೆ ನೆಕ್ಸ್ಟ್ ಸ್ಟೆಪ್, ಬನ್ನಿ ಪ್ಯಾಕ್ ಮಾಡೋಣ. ಈಗ ಒಂದು ಕಾರ್ಡ್ ತಗೊಂಡು ಅದರಲ್ಲಿ ಕೀ ಚೈನ್ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡೋಣ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಂಡ್ಮೇಡ್ ಗಿಫ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಪ್ರಮೋಟ್ ಮಾಡಿ, ಬೈ ಮಾಡಿ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ನ ಸಪೋರ್ಟ್ ಮಾಡಿ. ಸೊ ಈಗ ಪ್ಯಾಕಿಂಗ್ ಆಯಿತು. 2 ಲೆಟರ್ ಕೀ ಚೈನ್ಸ್ನ ಕಾರ್ಡಲ್ಲಿ ಹಾಕಿ ಪ್ಯಾಕ್ ಮಾಡಿ ಅದನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಓಕೆ, ನಾವು ಇಟ್ಸ್ ರೆಡಿ. ನೋಡ್ಬೋದು ನೀವು, ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಥ್ಯಾಂಕ್ ಯು ಸ್ಟಿಕ್ಕರ್ ಆ್ಯಡ್ ಮಾಡ್ತಾಯಿದ್ದೀನಿ ಪ್ಯಾಕಿಂಗ್ಗೆ. ಲಾಸ್ಟಲ್ಲಿ ಈ ಥರ ಥ್ಯಾಂಕ್ ಯು ಸ್ಟಿಕ್ಕರ್ ಆ್ಯಡ್ ಮಾಡಿದ್ರೆ ಪ್ಯಾಕಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ, ಫೈನಲ್ ಆಗಿ ಈ ಥರ ರೆಡಿ ಆಯಿತು. ಕೀ ಚೈನ್ ಮಾಡಿ ಪ್ಯಾಕ್ ಮಾಡಿ ಈ ಥರ ರೆಡಿ ಆಗುತ್ತೆ ಫೈನಲಿ. ನೆಕ್ಸ್ಟ್ ಇನ್ನೊಂದು ಲೆಟರ್ನು ಅದೇ ಥರ ಪ್ಯಾಕ್ ಮಾಡೋಣ. ಇನ್ನೊಂದು ಲೆಟರ್ ಕೀ ಚೈನು. ಸೊ ನಾನು ಹೇಳಿದಾಗೆ ಇಟ್ಸ್ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಪರ್ಸನಲೈಸ್ ಗಿಫ್ಟ್ಸ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವೇ ಮಾಡೋದಾದರೆ ನೀವೇ ಟ್ರೈ ಮಾಡ್ಬೋದು, ಇಲ್ಲ ಆರ್ಡರ್ ಕೊಡೋದಾದರೆ ಆರ್ಡರ್ ಮಾಡ್ಬೋದು. ಸೊ 2 ಕೀ ಚೈನ್ಸ್ ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಫೈನಲಿ ಈ ಥರ ಕಾಣಿಸುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.